ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ಈಗ ಲೈಸ್ ಟಿವಿಯ ಯೂಟ್ಯೂಬರ್. ಆಂಧ್ರ ದೇವಾಂಗ ಸಂಘದ ಬರಗೂರುಪೇಟೆ ಆನೇಕಲ್ನಲ್ಲಿ ಆಯೋಜನೆ ಮಾಡಿದಂತಹ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪೋಷಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಂದಿನ ಮಹಾಪೋಷಕರಾಗಿ ಜಿ ನಂಜುಂಡಪ್ಪ, ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಸಂಪಂಗಿ ರಾಮಯ್ಯ ಹಾಗೂ ನಾಗಭೂಷಣ್ ಹಾಗೂ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಹಾಗೂ ಸಹ ಕಾರ್ಯದರ್ಶಿಯಾಗಿ ಲಕ್ಷ್ಮೀಕಾಂತ್ ಹಾಗೂ ಸಂಘದ ಸದಸ್ಯರುಗಳು ಜಿ ಪ್ರಭು, ಬಾಲು, ಮುರಳಿ, ಶ್ರೀನಿವಾಸ್ ಹಾಗೂ ಕಾರ್ತಿಕ್, ಧ್ರುವನಾರಾಯಣ್ ಮತ್ತಿತರ ಎಲ್ಲ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಂದು ಹೇಳಲು ತಿಳಿಸುತ್ತೇನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದ ಆನೇಕಲ್ ಆಂಧ್ರ ದೇವಾಂಗ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ನಾವು ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಸುಮಾರು 23 ವರ್ಷಗಳಿಂದ ಈ ಕಾರ್ಯಕ್ರಮದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ಆಂಧ್ರ ದೇವಾಂಗ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ಸದಸ್ಯರುಗಳು ಒಟ್ಟಾಗಿ ಒಮ್ಮತವಾಗಿ 23 ವರ್ಷಗಳಿಂದ ನಾವು ಆಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ವಿದ್ಯಾರ್ಥಿಗಳಿಗೆ ನಾವು 200ರಿಂದ 250 ಜನಕ್ಕೆ ವಿದ್ಯಾರ್ಥಿಗಳಿಗೆ ನಾವು ನೋಟ್ ಪುಸ್ತಕ ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಇವಾಗ ಏನು ಉಪಕಾರ ಕಾರ್ಯಕ್ರಮ, ದೇವಲ ದಾಸಮಯ್ಯ ಜಯಂತಿ ಹಾಗೂ ವಿದ್ಯಾರ್ಥಿಗಳಿಗೆ ಗಾಯತ್ರಿ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಧನನೂ ಸಹ ನಾವು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಹೆಚ್ಚಿನ ರೀತಿಯಿಂದ ನಮ್ಮ ಆನೇಕಲ್ನಲ್ಲಿರ್ತಕ್ಕಂಥ ದೇವಾಂಗ ಕುಲ ಬಾಂಧವರ ಸಹಕಾರ, ನಮ್ಮ ಸಂಘದಲ್ಲಿ ಆದಾಯ ಬರುತ್ತೋ ಈ ಆದಾಯನ ನಾವು ವಿದ್ಯಾರ್ಥಿಗಳಿಗೆ ಮಾಡಬೇಕು. ವಿದ್ಯಾರ್ಥಿಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು. ನಮ್ಮ ಜನಾಂಗ ಭಾಳ ಹಿಂದುಳಿದಿದ್ದೀವಿ. ಅದಕ್ಕೋಸ್ಕರ ನಾವು ಸುಮಾರು 25 ವರ್ಷಗಳಿಂದಾನೇ ಈ ಕಾರ್ಯಕ್ರಮನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಮಾಡಿದಾಗಿಂದ ಇವತ್ತು ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ. ಅದು ನಮಗೆ ನಿಜಕ್ಕೂ ಭಾಳ ಸಂತೋಷದ ವಿಷಯ. ಇನ್ನೂ ಮುಂದಿನ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲೇ ಹಾಸ್ಟೆಲ್ ಸೌಕರ್ಯವನ್ನು ಮಾಡಬೇಕು ಅಂತಿದ್ದೀವಿ. ಯಾಕಂದರೆ ನಮ್ಮದು ನೇಕಾರ ಇರೋದು, ಕೆಲವು ನೇಕಾರಲ್ಲಿ ವಿದ್ಯಾರ್ಥಿಗಳು ಓದ್ಕೊಳಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ರೂಮ್ಗಳು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕಿಂತ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ವಿದ್ಯಾರ್ಥಿಗಳು. ಅವ್ರು ಇಲ್ಲಿಗೆ ಬಂದರೆ ಅವ್ರಿಗೆ ಇಲ್ಲಿ ಊಟ ವಸತಿ ಎಲ್ಲ ವ್ಯವಸ್ಥೆ ನಾವು ನಮ್ಮ ಸಂಘದಿಂದ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ. ಅದಕ್ಕೆಲ್ಲ ಎಲ್ಲ ಸದಸ್ಯರು, ಎಲ್ಲ ನಮ್ಮ ಡೈರೆಕ್ಟ್ರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಸಹಕಾರ ನೀಡಿಕೊಂಡು, ಎಲ್ಲ ಡೈರೆಕ್ಟ್ರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಸಹಕಾರದಿಂದನೇ ಈ ಸಂಘ ನಡ್ಸ್ಕೊಂಡು ಬರ್ತಾ ಇರೋದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹೆಸರಣ್ಣ? ಆರ್ ದೇವೇಂದ್ರ. ನೀವಿಲ್ಲಿ ಏನೋ ಒಂದು ಇದ್ರಲ್ಲಿ ಪೋಸ್ಟಲ್ಲಿ ಇದ್ದೀರಾ? ನಾವಿಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ.
ನಾವು ಸುಮಾರು 20 ವರ್ಷದಿಂದ ಆಂಧ್ರ ದೇವಾಂಗ ಸೇವಾ ಸಂಘದೊಳಗೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು 23 ವರ್ಷದಿಂದ ನಮ್ಮ ಕುಲಬಾಂಧವರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 200ರಿಂದ 250 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೋಟ್ ಪುಸ್ತಕಗಳನ್ನು ನೀಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕುಲಬಾಂಧವರು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಒಂದು ಸಹಕಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೇವೆ ನೀಡಬೇಕಂತ ನಮ್ಮ ಒಂದು ಸಂಕಲ್ಪ ಇದೆ. ಅದಕ್ಕೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇದರ ಜೊತೆಯಲ್ಲಿ ಒಂದು ಯಾವ ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಮ ಸಮುದಾಯದಲ್ಲಿ ಮಾಡ್ತಾ ಇದ್ದೀರಾ? ನಾವು ಈ ಒಂದು ಸಮುದಾಯದಿಂದ ದೇವಳದಾಸಮೆ ಕಾರ್ಯಕ್ರಮ, ಜಯಂತಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ಹಾಗೂ ಉಪಕರ್ಮ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಡಿಸ್ಟಿಂಕ್ಷನ್ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ SSLC, ಸೆಕೆಂಡ್ PUC, ಡಿಗ್ರಿ ಮುಗಿತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಗದು ಪುರಸ್ಕಾರವನ್ನು ಸಹ ನೀಡ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ನಮ್ಮ ಕುಲಬಾಂಧವರ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡುತ್ತಾ ಬಂದಿರುತ್ತೇವೆ. ಧನ್ಯವಾದಗಳು. ಧನ್ಯವಾದ. ತಮ್ಮ ಹೆಸರು? ತಮ್ಮ ಹೆಸರು? ಆರ್ ರಾಜಣ್ಣ, ಅಧ್ಯಕ್ಷರು. ಪ್ರತಿ ವರ್ಷವೂ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಎಲ್ಲ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಹಂಚಲಾಗುತ್ತಿದೆ. ತಮ್ಮ ಹೆಸರು? ನಾಗಭೂಷಣ್ ನನ್ನ ಹೆಸರು. ತಮ್ಮ ಹೆಸರು? ನಾಗಭೂಷಣ್ ನನ್ನ ಹೆಸರು. ಕೇಳಿಸ್ತಾ ಇದೆಯಾ? ಈ ಸಂಘಕ್ಕೆ ನಮಗೆ ಸೇವಾಕರ್ತರು ಬೇಕು. ಒಂದು ಎರಡನೇದು ಬಂದು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನ ಅರ್ಥ ಮಾಡಿಕೊಂಡು ಇಲ್ಲಿನ ಕಾರ್ಯಕ್ರಮಗಳಿಗೆ ದುಡಿಯೋಂಥ ಜನ ಬೇಕು ನಮಗೆ. ಆದರೂ ಯಾರು ಬರ್ತಾ ಇಲ್ಲ ಇಲ್ಲಿ. ಇವಾಗ ನಾವು ಇಷ್ಟೇ ಜನ ಫೋಟೋ ಇಡ್ಸ್ಕೊಂಡ್ರು ಇಷ್ಟೇನೆ, ಲಿಂಗ ಇಡ್ಸ್ಕೊಂಡ್ರು ಇಷ್ಟೇ. ಇನ್ನ ನಿಮ್ ಜನಾಂಗ ಇನ್ನ ಚೆನ್ನಾಗಿ ಒಗ್ಗೂಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಜನ ಬರಬೇಕು, ಜನ ಬಂದ್ರೆ ಚಂದ ಅಲ್ವಾ? ಅದಕ್ಕೋಸ್ಕರ ನಮ್ಮ ಸಂಘದವರು ಬಹಳ ಸಾರಿ ಹೇಳ್ತಾನೆ ಇದ್ದಾರೆ ಇದು, ಆದ್ರೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಜನ ಅಂತಂದ್ರೆ ಅದೇ ಕೈಮಗಳು, ಲೋಂಚಗಳು ಇದರಲ್ಲೇ ಇದ್ದೋಗ್ತಾರೆ. ಅದಕ್ಕೋಸ್ಕರ ಇನ್ನು ಮುಂದಾದ್ರೂ ಜನ ಬರಲಿ ಅನ್ನೋ ಆಸೆ ನಮಗೆ. ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು.